ವೀಕ್ಷಕರೇ, ಬೆಂಗಳೂರು ನಗರದ ಚಾಮರಾಜಪೇಟೆಯ ಓಲ್ಡ್ ಪೆನ್ಷನ್ ಮೊಹಲ್ಲದ ವಿನಾಯಕ ನಗರ ಇದು ಈಗ ದೊಡ್ಡ ದೊಡ್ಡ ರಾಜಕಾರಣಿಗಳ ಯಾತ್ರಾ ಸ್ಥಳವಾಗಿದೆ. ವಿರೋಧ ಪಕ್ಷದವರು ರಾಜಕೀಯ ಲಾಭ ಪಡೆಯಲು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದರೆ, ಆಡಳಿತ ಪಕ್ಷದವರು ತಮ್ಮ ಇಮೇಜ್ಗೆ ಧಕ್ಕೆ ಬಾರದಂತೆ ಅದನ್ನು ಕಾಪಾಡಿಕೊಳ್ಳಲು ಲಾಗ ಹಾಕ್ತಾ ಇದ್ದಾರೆ. ಚಾಮರಾಜಪೇಟೆಯ ಓಲ್ಡ್ ಪೆನ್ಷನ್ ಮೊಹಲ್ಲದ ವಿನಾಯಕ ನಗರ ಮನಕಲುಕುವ ಘಟನೆಯೊಂದಕ್ಕೆ ಸಾಕ್ಷಿಯಾಗಿದೆ. ಮೂಕ ಪ್ರಾಣಿಗಳ ಮೇಲೆ ಮನುಷ್ಯ ಕ್ರೌರ್ಯದ ವಿಕೃತ ರೂಪದ ದರ್ಶನ ಇಲ್ಲಿ ತೋರಿಸಲಾಗಿದೆ. ಕಟ್ಟಿ ಹಾಕಿದ್ದ ಹಸುಗಳ ಕೆಚ್ಚಲನ್ನು ವಿಕೃತನೊಬ್ಬ ಕೊಯ್ದು ಹಾಕಿದ್ದ. ಹಸುಗಳ ಮಾಲಕ ಕರ್ಣ ಹೇಳುವಂತೆ ಹಸುಗಳ ಮೊಲೆ ತೊಟ್ಟುಗಳು ತುಂಡಾಗಿದ್ದವು. ಇದು ಎಂಥ ಕಲ್ಲು ಹೃದಯವನ್ನು ಕಲಕುವ ಸುದ್ದಿ. ಹಸುಗಳು ಬೆಳೆ ತಿಂದುವು ಎಂದು ಹೊಡೆಯುವುದು, ಕಟ್ಟಿ ಹಾಕಿ ಹಿಂಸೆ ಕೊಟ್ಟಿರುವುದು, ಕಾಲು ಮುರಿಯುವಂತೆ ಹಲ್ಲೆ ಮಾಡಿರುವುದು, ವಿಷ ಹಾಕಿ ಕೊಂದಿರುವುದು ಇದೆಲ್ಲ ಕೇಳಿರ್ತೇವೆ. ಆದರೆ ಇದು ಹೊಸತು. ನೆನಪಿಡಿ, ಇಂತಹ ಕೃತ್ಯಗಳಿಗೆ ಯಾವುದೇ ಜಾತಿ ಸಮುದಾಯದ ಮಿತಿ ಇರುವುದಿಲ್ಲ. ಗೋವನ್ನು ತಮ್ಮ ತೆವಲಿನ ರಾಜಕಾರಣಕ್ಕೆ ಬಳಸುತ್ತಾ ಬಂದಿರುವ ಬಿಜೆಪಿಯವರಿಗೆ ಚಾಮರಾಜಪೇಟೆಯ ಓಲ್ಡ್ ಪೆನ್ಷನ್ ಮೊಹಲ್ಲಾದ ವಿನಾಯಕ ನಗರದ ಗೋವಿನಹಟ್ಟಿ ಬಂಗಾರದ ಮೊಟ್ಟೆಯಂತೆ ಕಾಣ್ತಾ ಇದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆದಿಯಾಗಿ ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರು ಸಾಲು ಸಾಲಾಗಿ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ದ್ವೇಷದ ಭಾಷಣಗಳು, ದ್ವೇಷದ ಹೇಳಿಕೆಗಳು ಗಲ್ಲಿ ಗಲ್ಲಿಯಿಂದ, ಊರು ಕೇರೆಯಿಂದ ಬರ್ತಾ ಇವೆ. ವಕ್ಫ್ ವಿರೋಧಿ ಪ್ರತಿಭಟನೆಯಲ್ಲಿ ಇವೇ ಹಸುಗಳನ್ನು ಬಳಸಲಾಗಿತ್ತು. ಅದೇ ದ್ವೇಷದಿಂದ ಮಚ್ಚು, ಡ್ರ್ಯಾಗನ್ ಬಳಸಿ ಹಸುಗಳ ಕಚ್ಚಲನ್ನು ಕೊಯ್ದು ಕಾಲು ಕತ್ತರಿಸಲಾಗಿದೆ ಎಂಬೆಲ್ಲ ಸುಳ್ಳುಗಳನ್ನು ಆರ್ ಅಶೋಕ್ ಹರಿಯಬಿಟ್ಟಿದ್ದರು. ಹಸುಗಳ ಕಾಲು ಕತ್ತರಿಸಿದ ಒಂದೇ ಒಂದು ದೃಶ್ಯ ಈವರೆಗೆ ಮಾಧ್ಯಮಗಳಲ್ಲಿ ಪ್ರಸಾರವಾಗಿಲ್ಲ. ಹಾಗೆಯೇ ಅದನ್ನು ಬ್ಲೇಡ್ನಿಂದ ಕತ್ತರಿಸಲಾಗಿದೆ ಎಂದು ಪಶು ವೈದ್ಯರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಒಂದು ಪೈಶಾಚಿಕ ಹೀನ ಕೃತ್ಯವನ್ನು ಅಪರಾಧಿ ಕೃತ್ಯವಾಗಿ ಮಾತ್ರ ನೋಡದೆ ಅದರಲ್ಲಿ ಧರ್ಮ ಹುಡುಕುತ್ತಾ ಹೊರಟವರು ಅದೆಷ್ಟು ಓಟುಗಳನ್ನು ನಾವು ಕ್ರೋಢೀಕರಿಸಬಹುದು, ಕಾಂಗ್ರೆಸ್ ತೆಕ್ಕೆಯಲ್ಲಿರುವ ಅದೆಷ್ಟು ಮತಗಳನ್ನು ನಮ್ಮೆಡೆಗೆ ಸೆಳೆದುಕೊಳ್ಳಬಹುದು ಎಂಬ ಲೆಕ್ಕಾಚಾರದೊಂದಿಗೆ ಹೇಳಿಕೆಗಳನ್ನು ಕೊಡಲಾರಂಭಿಸಿದ್ದಾರೆ. ಯಾರೋ ಎಲ್ಲಿಯೋ ದುಷ್ಟ ಮನಸ್ಥಿತಿಯ ವ್ಯಕ್ತಿಯೊಬ್ಬ ಮಾಡಿದ ಕೃತ್ಯಕ್ಕೆ ಕಾಂಗ್ರೆಸ್ಸನ್ನೇ ಹೊಣೆಗಾರ ಮಾಡುವುದು ಇವರ ರಾಜಕೀಯ ಅಜೆಂಡಾ ಆಗಿ ಮಾರ್ಪಟ್ಟಿದೆ. ಕಾಂಗ್ರೆಸ್ ಮತ್ತು ಸರ್ಕಾರವನ್ನು ಹೊಣೆಗಾರ ಅಥವಾ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವುದು ಬಿಟ್ಟು ಬೇರೆ ಉದ್ದೇಶ ಇವರಲ್ಲಿ ಇರುವಂತೆ ಕಾಣ್ತಾ ಇಲ್ಲ. ಆರೋಪಿ ಈಗ ಸಿಕ್ಕಿಬಿದ್ದಿದ್ದಾನೆ. ಬಿಹಾರ ಮೂಲದ ಶೇಖ್ ನಸ್ರು ಮದ್ಯದ ನಶೆಯಲ್ಲಿ ಈ ಕೃತ್ಯ ನಡೆಸಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಇದು ಅವನೊಬ್ಬನೇ ಎಸಗಿದ ಕೃತ್ಯ ಎಂಬುದು CCTV ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಕಂಡುಬಂದಿದೆ. ಬಿಜೆಪಿ ನಾಯಕರ ಸಾಂಗತ್ಯದಿಂದ ಪ್ರೇರಿತನಾದ ಹಸುಗಳ ಮಾಲಕ ಕರ್ಣ ಕ್ಷೇತ್ರದ ಶಾಸಕ ಮತ್ತು ಸಚಿವ ಜಮೀರ್ ಅಹ್ಮದ್ ಮೇಲೆಯೇ ಆರೋಪ ಮಾಡಿದರು. ಆದರೂ ಬಳ್ಳಾರಿಯ ಪ್ರವಾಸದಲ್ಲಿದ್ದ ಜಮೀರ್ ಅಹ್ಮದ್ ತನ್ನ ಪ್ರವಾಸವನ್ನು ಮೊಟಕುಗೊಳಿಸಿ ನೇರವಾಗಿ ಹಸುವಿನ ಮಾಲಕರ ಮನೆಗೆ ಭೇಟಿ ಕೊಟ್ಟು ತಕ್ಷಣವೇ 3 ಹಸುಗಳನ್ನು ಕೊಡಿಸಿದ್ದಾರೆ. ಅಲ್ಲಿಗೆ ಬಿಜೆಪಿ ನಾಯಕರ ಷಡ್ಯಂತ್ರಕ್ಕೆ ತಡೆ ಹಾಕುವ ಪ್ರಯತ್ನದಲ್ಲಿ ಮೊದಲ ಯಶಸ್ಸನ್ನು ಕಂಡಿದ್ದಾರೆ. ಹೆಣದ ಮೇಲೆ ರಾಜಕಾರಣ ಮಾಡಿದ ಅನುಭವ ಇರುವ, ಗೋವನ್ನು ತಮ್ಮ ತೆವಲಿನ ರಾಜಕಾರಣಕ್ಕೆ ಬಳಸುತ್ತಾ ಬಂದಿರುವ ಬಿಜೆಪಿಯವರಿಗೆ ಇದೇ ಮೊದಲ ಬಾರಿಗೆ ಹಸುವಿನ ಕೆಚ್ಚಲಿನ ಗೊಂಚಲನ್ನು ಹಿಡಿದು ನೇತಾಡುವ ಅವಕಾಶ ಸಿಕ್ಕಿತ್ತು. ಜಮೀರ್ ಅಹ್ಮದ್ 3 ಹಸುಗಳನ್ನು ಕೊಡಿಸುವ ಮೂಲಕ ಮತ್ತು ಆರೋಪಿಯನ್ನು ಪೊಲೀಸರು ಹಿಡಿದು ಅವನೊಬ್ಬನೇ ಮಾಡಿದ ಕೃತ್ಯ ಎಂಬುದನ್ನು ಸ್ಪಷ್ಟಪಡಿಸುವುದರ ಮೂಲಕ ಅವರ ದುರಾಲೋಚನೆಗೆ ಬ್ರೇಕ್ ಹಾಕಿಬಿಟ್ರು. ಅದೂ ಅಲ್ಲದೆ ಆರೋಪಿ ಸ್ಥಳೀಯನಲ್ಲ, ಬಿಹಾರದವನು. ಆದುದರಿಂದ ಹೆಚ್ಚು ಬೆಳೆಯುವ ಅಥವಾ ಹೆಚ್ಚು ಎಳೆಯುವ ಅವಕಾಶ ಬಿಜೆಪಿಯವರಿಗೆ ಇಲ್ಲವಾಗಿ ಹೋಗಿದೆ. ಹಸುಗಳ ಮೇಲೆ, ಜಾನುವಾರುಗಳ ಮೇಲೆ ದಾಳಿ ಮಾಡುವ ಕುಕೃತ್ಯ ಇದೇ ಮೊದಲ ಬಾರಿ ನಡೆದದ್ದೇನಲ್ಲ. ಕಳೆದ ಡಿಸೆಂಬರ್ 10ರಂದು ಬೆಂಗಳೂರಿನ ಉತ್ತರ ತಾಲೂಕಿನ ಗೋಣಿ ಅಗ್ರಹಾರ ಗ್ರಾಮದಲ್ಲಿ 18 ಹಸುಗಳ ಮೇಲೆ ಆ್ಯಸಿಡ್ ಎರಚಲಾಗಿತ್ತು. 76 ವರ್ಷದ ವೃದ್ಧೆ ಜೋಸೆಫ್ ಗ್ರೇಸ್ ಆ್ಯಸಿಡ್ ಎರಚಿದ್ದಾರೆ ಎನ್ನುವುದು ಆ ಬಳಿಕ ಬೆಳಕಿಗೆ ಬಂತು. ಇದರ ಅರ್ಥ ಕ್ರೈಸ್ತರು ಅದು ಮಾಡಿದ ಕೃತ್ಯ ಅಂತ ಹೇಳೋದಲ್ಲ. ವಿಕೃತರಿಗೆ ಧರ್ಮವಿಲ್ಲ. ಗೋ ಕಳ್ಳತನದಲ್ಲಿ, ಗೋ ಸಾಗಾಟದಲ್ಲಿ ದಕ್ಷಿಣ ಕನ್ನಡದಲ್ಲಿ ಅದೆಷ್ಟು ಹಿಂದೂಗಳು ಸಿಕ್ಕಿಬಿದ್ದಿಲ್ಲ. ದನ ಕಳ್ಳತನದ ಪ್ರಕರಣದಲ್ಲಿ ಹರೀಶ್ ಪೂಂಜಾರ್ ಅವರ ಬಂಟ ಸಿಕ್ಕಿಬಿದ್ದದ್ದು ಹಳೆ ವಿಚಾರ ಏನಲ್ಲ. ಕಳೆದ ವರ್ಷ ಚಿಕ್ಕಬಳ್ಳಾಪುರದಲ್ಲಿ ಕೋಲ್ಕತ್ತಾ ಮೂಲದ ರಾಹುಲ್ ಎಂಬಾತ ಹಲವು ಬಾರಿ ಹಸುಗಳ ಮೇಲೆ ಅತ್ಯಾಚಾರ ಎಸಗಿದ್ದ. ಅದು CCTVಯಿಂದ ಬೆಳಕಿಗೆ ಬಂದಿತ್ತು. 2022ರಲ್ಲಿ ಕೋಲ್ಕತ್ತಾದ ಪ್ರತ್ಯುತ್ ಭೂಯಾ ಎಂಬ ಯುವಕ ಗರ್ಭ ಧರಿಸಿದ ಹಸುವಿನ ಮೇಲೆ ಅತ್ಯಾಚಾರ ಎಸಗಿದ್ದ. ಆ ಬಳಿಕ ಆ ಹಸು ರಕ್ತಸ್ರಾವದಿಂದ ಮೃತಪಟ್ಟಿತ್ತು. 2020ರಲ್ಲಿ ಕೇರಳದ ಕೊಯ್ಕಡ್ ಎಂಬಲ್ಲಿ ಮುರಳೀಧರನ್ ಎಂಬಾತ ಹಸುವಿನ ಜೊತೆ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿ ಸಿಕ್ಕಿಬಿದ್ದಿದ್ದ. ಇದನ್ನೆಲ್ಲ ಇಲ್ಲಿ ಹೇಳ್ತಾ ಇರೋದು ಶೇಖ್ ನಸ್ರು ಮಾಡಿದ ಕೃತ್ಯವನ್ನು ಸಮರ್ಥಿಸಿಕೊಳ್ಳಲಿಕ್ಕೆ ಅಲ್ಲ, ಬದಲಿಗೆ ದುಷ್ಟರು, ಕರ್ಮಟರು ಎಲ್ಲ ಧರ್ಮ ಸಮುದಾಯಗಳಲ್ಲೂ ಇರುತ್ತಾರೆ ಎನ್ನುವುದನ್ನು ತಿಳಿಸಲು.
BJPಯವರ ಹಸುವಿನ ಪ್ರೀತಿ ಬರೀ ಬೊಗಳೆ ಎನ್ನುವುದಕ್ಕೆ ಹಲವು 100,000 ಉದಾಹರಣೆಗಳನ್ನು ಕೊಡಬಹುದು. ಈಶಾನ್ಯ ರಾಜ್ಯಗಳಲ್ಲಿ, ಗೋವಾದಲ್ಲಿ, ಕೇರಳದಲ್ಲಿ ಮಾತ್ರವಲ್ಲ, ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡಿನಲ್ಲೂ ಕೂಡ BJPಯವರು ಗೋಮಾಂಸವನ್ನು ವಿರೋಧಿಸುವುದಿಲ್ಲ. ದಕ್ಷಿಣ ಭಾರತಕ್ಕೆ ಬಂದರೆ ಇವರ ಗೋಮಾಂಸ ವಿರೋಧ ಕರ್ನಾಟಕಕ್ಕೆ ಮಾತ್ರ ಸೀಮಿತ. ಮತ್ತಿರುವುದು ಉತ್ತರ ಭಾರತದಲ್ಲಿ. ಎಲ್ಲಿ ಇವರು ಗೋಮಾಂಸದ ವಿರೋಧದ ಬಗ್ಗೆ ಗದ್ದಲ ಎಬ್ಬಿಸುತ್ತಾರೋ ಅಲ್ಲಿಂದಲೇ ವಿದೇಶಕ್ಕೆ ಅತಿ ಹೆಚ್ಚು ಗೋಮಾಂಸ ರಫ್ತು ಆಗ್ತದೆ. ರಫ್ತು ಮಾಡುತ್ತಿರುವವರು BJPಯ ಸಂಸದರು, ಶಾಸಕರೇ ಆಗಿರುತ್ತಾರೆ. ಇದು ಕೂಡ ಬಹಿರಂಗ ಸತ್ಯ. ಭಾರತ ದೇಶ ಗೋಮಾಂಸ ರಫ್ತು ಮಾಡುವುದರಲ್ಲಿ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದ್ದರೆ ಅದರ ಶ್ರೇಯ ಮೋದಿಜಿಗೆ ಮತ್ತು ಯೋಗಿಜಿಗೆ ಸಲ್ಲಬೇಕು. ಭಾರತದಲ್ಲಿ ಗೋಮಾಂಸದ ವಾರ್ಷಿಕ ವ್ಯಾಪಾರ 27,000 ಕೋಟಿ ರೂಪಾಯಿ. ಇದು BJP ಆಡಳಿತದ ಅವಧಿಯಲ್ಲಿ ದೇಶದಲ್ಲಿ ಆದ ಕ್ರಾಂತಿ. ಇದುವೇ ಇವರ ನಿಜವಾದ ಗೋಪ್ರೀತಿ. ಆದುದರಿಂದ ದುಷ್ಕೃತ್ಯದ ಹಿಂದೆ ಧರ್ಮವನ್ನು ಹುಡುಕುವ ಕೃತ್ಯ ನಿಲ್ಲಿಸಿ ಎಂಬುದಷ್ಟೇ ನಮ್ಮ ಸಂದೇಶ.